ಕಳೆದ ಜೂನ್ 25ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದ ಭಾರತೀಯ ಮೂಲದ ಶುಭಾಂಶು ಶುಕ್ಲಾ ನೇತೃತ್ವದ ಗಗನಯಾತ್ರಿಗಳ ಆಕ್ಸಿಯಂ 4 ಪ್ರಯೋಗ ಯಶಸ್ವಿಯಾಗಿದೆ. ಈ ನಾಲ್ವರು ಭೂಮಿಗೆ ವಾಪಸ್ಸಾಗುವ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭ ಆಗಿದ್ದು ಐಎಸ್ಎಸ್ನಿಂದ ನಾಳೆ ಭೂಮಿಗೆ ವಾಪಸ್ಸಾಗ್ತಾ ಇದ್ದಾರೆ. 18 ದಿನಗಳ ಕಾಲ ಐಎಸ್ಎಸ್ನಲ್ಲಿದ್ದು ಅನೇಕ ಪ್ರಯೋಗಗಳನ್ನು ಈಗಾಗಲೇ ಅವರು ಮಾಡಿದ್ದಾರೆ. ಸುಮಾರು ಮಧ್ಯಾಹ್ನ 2:25ರ ವೇಳೆಗೆ 4 ಜನ ಗಗನಯಾತ್ರಿಗಳ ತಂಡ ಡ್ರ್ಯಾಗನ್ ಕ್ಯಾಪ್ಸೂಲ್ ಪ್ರವೇಶ ಮಾಡಲಿದೆ. ಇವತ್ತು ಸಂಜೆ 4:45ರ ಸುಮಾರಿಗೆ ಐಎಸ್ಎಸ್ನಿಂದ ನಿಲ್ದಾಣದಿಂದ ಭೂಮಿಯತ್ತ ಹೊರಡುತ್ತಾರೆ. ಬಳಿಕ ಭೂಮಿಯ ವಾತಾವರಣಕ್ಕೆ ಪ್ರವೇಶ ಮಾಡಲಿದ್ದು ನಾಳೆ ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಕಡಲ ತೀರದಲ್ಲಿ ಸಾಫ್ಟ್ ಲ್ಯಾಂಡ್ ಆಗುತ್ತೆ. ಗಗನಯಾತ್ರಿಗಳ ಜೊತೆಗೆ ಐಎಸ್ಎಸ್ನಿಂದ ಡ್ರ್ಯಾಗನ್ ನೌಕೆ ಸುಮಾರು 280 kgಯಷ್ಟು ವಸ್ತುಗಳನ್ನು ಹೊತ್ತು ತರಲಿದೆ. ಭೂಮಿಗೆ ಮರಳಿದ ಬಳಿಕ ಶುಭಾಂಶು ಶುಕ್ಲಾ ಮತ್ತು ತಂಡವನ್ನು ವೈದ್ಯರು ವಾರಗಳ ಕಾಲ ನಿಗಾ ಇಟ್ಟು ಅವರ ಆರೋಗ್ಯವನ್ನು ಕಾಪಾಡಲಿದ್ದಾರೆ. ಇವತ್ತು ಅನ್ಡಾಕಿಂಗ್ ಪ್ರಕ್ರಿಯೆ ಎಲ್ಲ ಆರಂಭ ಆಗುತ್ತೆ. ಮಧ್ಯಾಹ್ನ 2:25ಕ್ಕೆ ಕ್ಯಾಪ್ಸೂಲ್ ಪ್ರವೇಶ ಮಾಡ್ತಾರೆ. ಅದಾದ ನಂತರ 4:45ರ ವೇಳೆಗೆ ಅಲ್ಲಿಂದ ಹೊರಡೋದು. ಇನ್ಫ್ಯಾಕ್ಟ್ ಹಾಗೆ ನೋಡೋಕ್ಕೆ ಹೋದರೆ ಬರೋದು ತುಂಬ ಬೇಗ ಬರಬಹುದು, ಆದರೆ ಅದು ಹಾಗಲ್ಲ. ಭೂಮಿಯ ಕಕ್ಷೆಗೆ ಬಂದು ಭೂಮಿಯ ಕಕ್ಷೆಯಲ್ಲಿ ಸುತ್ತಿ ಅದಾದ ನಂತರ ಭೂಮಿಯ ವಾತಾವರಣದ ಒಳಕ್ಕೆ ಬಂದು ಗುರುತ್ವಾಕರ್ಷಣ ಶಕ್ತಿಯನ್ನು ದಾಟಿಕೊಂಡು ಅಲ್ಲಿಂದ ಅದು ಭೂಮಿಯತ್ತ ಪ್ರಯಾಣವನ್ನು ಬೆಳೆಸಬೇಕು. ಅದೆಲ್ಲವೂ ಕೂಡ ಪ್ಲ್ಯಾಂಡ್ ಆಗಿ ನಡೆಯುತ್ತೆ. ಅದಕ್ಕೂ ಮೊದಲು ಪೂರ್ವ ತಯಾರಿಗಳೆಲ್ಲವೂ ಕೂಡ ಆಗಿರುತ್ತೆ. ಆ ಪೂರ್ವ ತಯಾರಿಗಳೆಲ್ಲ ಮಾಡಿಕೊಂಡು ಎಲ್ಲವನ್ನು ಮಾಡಿದ ನಂತರ ಅಲ್ಲಿಂದ ಅವರು ಹೊರಡತಕ್ಕಂಥದ್ದು. ಇಲ್ಲಿಂದ ಅವ್ರು ಹೋಗಬೇಕಾದ್ರೂ ಕೂಡ ಜೂನ್ 25ನೇ ತಾರೀಕು ನಿಗದಿಯಾಗಿದೆ. ಅದಕ್ಕಿಂತ ಹಿಂದೆ ತುಂಬ ಸರ್ತಿ ಪೋಸ್ಟ್ಪೋನ್ ಆಗಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದ್ದು. ಈಗ ಅವೆಲ್ಲವೂ ಕೂಡ ಅವರೇ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಅವ್ರಿಗೆಲ್ಲರಿಗೂ ಒಂದು ಬೀಳ್ಕೊಡುಗೆಯನ್ನು ನೆನ್ನೆ ಕೊಟ್ಟಿದ್ದಾರೆ. ಅಲ್ಲಿದ್ದಂಥವರು ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಾರೇ ಜಹಾಂ ಸೆ ಅಚ್ಚಾ ಅಂತ ಶುಭಾಂಶು ಶುಕ್ಲಾ ಅವರು ಮಾತನಾಡಿದ್ದಾರೆ. ಎಲ್ಲರಿಗಿಂತ ಭಾರತ ಸುಂದರವಾಗಿ ಕಾಣುತ್ತೆ ಅಂತ.